ಜನಶ್ರೀ ಜನಮನ ನ್ಯೂಸ್ಗೆ ಸ್ವಾಗತ. ನಾನು ಭುವನ. ವಿಜಯಪುರದ ಚಡಚಣ ತಾಲೂಕಿನ ತದ್ದೇಪಾಡಿ ಶ್ರೀ ಗುರು ಚಂದ್ರಶೇಖರ ಸಂಸ್ಥಾನ ಹಿರೇಮಠದಲ್ಲಿ ಗುರು ಪೌರ್ಣಿಮೆಯ ನಿಮಿತ್ತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಸಲಾಯಿತು. ನಾಗಠಾಣ ಶಾಸಕ ವಿಠ್ಠಲ್ ಕಟ್ಟಕದೊಂಡ ಕಾರ್ಯಕ್ರಮದಲ್ಲಿ ಮಾತನಾಡಿ, ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಲು ಇದು ಅನುಕೂಲವಾಗುತ್ತದೆ. ಪ್ರತಿ ವರ್ಷದಂತೆ ಈ ಸಲವೂ 6 ಜೋಡಿಗಳ ವಿವಾಹ ಜರುಗಿದೆ. ಮಠದಲ್ಲಿ 1 ಭಕ್ತರಿಗೆ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಹಾಗೂ ದಪಾಟಿ ಸೇರಿದಂತೆ ವಿವಿಧ ವಿಶೇಷ ಭೋಜನ ವ್ಯವಸ್ಥೆ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಇವತ್ತು ಮತ್ತೆ ತನ್ನ ಉತ್ಸಾಹಾವಸ್ಥೆಯ ಮುಂದಿನ ದಿನ ಇವತ್ತು ನಾನು ಎರೆತಟ್ಟಿ ಹೇಳಿದ್ನಲ್ಲ, ಈ ಮಠವನ್ನು ನೋಡಲಾರದವರೇ ಈ ಜಿಲ್ಲೆಯಲ್ಲೆಲ್ಲ ಇಡೀ ಕರ್ನಾಟಕದಲ್ಲಿ ಯಾರೂ ಇಲ್ಲ ಅನ್ನುವಂಗೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಶಿರಾನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ, ಸ್ಥಳೀಯ ಶಾಸಕರು ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ವಿಕಲಚೇತನರಿಗೆ ಎಲೆಕ್ಟ್ರಿಕ್ ಹೊಲಿಗೆ ಯಂತ್ರ ಹಾಗೂ ತ್ರಿಚಕ್ರ ಸೈಕಲ್ ಮತ್ತು ವೀಲ್ ಚೇರ್ ವಿತರಣೆ ಸಮಾರಂಭವನ್ನು ಉದ್ಘಾಟಿಸಿದರು. ಈ ವೇಳೆ ಅನೇಕ ಗಣ್ಯರು, ಮುಖಂಡರು, ಅಧಿಕಾರಿ ವರ್ಗದವರು, ಮಾಧ್ಯಮ ಬಂಧುಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಪಂಚದಾದ್ಯಂತ ಪ್ರಸಿದ್ಧಿ ಪಡೆದಿರುವ ಐತಿಹಾಸಿಕ ಬಿದಿರಿ ಕಲೆ ಹಾಗೂ ಕಲಾವಿದರು ಅವಸಾನದತ್ತ ಸಾಗ್ತಾ ಇರುವಂತಹ ಬೆನ್ನಲ್ಲೇ ಬಿದಿರಿ ಕಲಾವಿದರಿಗೆ ಇದೀಗ ಹೊಸ ಪ್ರೋತ್ಸಾಹ ಸಿಕ್ಕಂತಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸದಲ್ಲಿದ್ದಾಗ ಗಣಾದ ಅಧ್ಯಕ್ಷರಿಗೆ ಬಿದರಿನ ಪ್ರಸಿದ್ಧ ಕಲೆ ಬಿದಿರಿ ಕಲಾಕೃತಿಯನ್ನ ಉಡುಗೊರೆಯಾಗಿ ನೀಡಿದ್ದು, ಜಿಂಕ್ ತಾಮ್ರ ಲೇಪನಗೊಂಡಿರುವ ಬೆಳ್ಳಿಯ ಕುಸರಿಯನ್ನ ಒಳಗೊಂಡಂತಹ ಜಗ್ ಹೂದಾನಿಯನ್ನ ನೀಡಿದ್ದಾರೆ. ಇದರಿಂದ ಬೀದರ್ ಜಿಲ್ಲೆಯ ಬಿದಿರಿ ಕಲೆಗೆ ದೇಶದಲ್ಲಷ್ಟೇ ಅಲ್ಲದೆ ವಿದೇಶದಲ್ಲೂ ಕೂಡ ಪ್ರಚಾರ ಸಿಕ್ಕಂತಾಗಿದೆ. 600 ವರ್ಷಗಳ ಹಳೆಯ ಬಿದಿರಿ ಕಲೆ ಬಹುಮನಿ ಸುಲ್ತಾನರ ಕಾಲದಿಂದಲೂ ಕೂಡ ಚಾಲ್ತಿಯಲ್ಲಿದೆ. ಇವತ್ತಿನವರೆಗೂ ಕೂಡ ಕೆಲ ಕುಟುಂಬಗಳು ಈ ಕಲೆಯನ್ನ ನಂಬಿ ಬದುಕ್ತಾ ಇದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯುವಕರಿಗೆ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಸಹಾಯಧನ ನೀಡುವ ಜೊತೆಗೆ ಪ್ರೋತ್ಸಾಹನ ನೀಡಬೇಕಿದೆ ಅಂತ ಹೇಳಿದ್ದಾರೆ. ಪೇಪರ್ನಲ್ಲಿ ನೋಡಿದೆ, ಪೇಪರ್ ಫೋಟೋ ಯಾವ್ದು ಐಟಮ್ ಕೊಟ್ಟಿದ್ದಾರೆ, ಒಂದು ಹೂದಾನಿ ಅಂತಿದೆ, ಅದನ್ನು ಜಗ್ವಾಜ್ ಹೂದಾನಿ ಅಂತೀವಿ. ಅದನ್ನು ಅದು ಪ್ಯೂರ್ ಮೆಟಲ್, ಜಿಂಕ್ ಆ್ಯಂಡ್ ಕಾಪರ್ ಮೆಟಲಿಂದ ಮಾಡಿದ್ರ ಮೇಲೆ ಸಿಲ್ವರ್ ಐತಿಹಾಸಿಕ ಡಿಸೈನನ್ನು ಹಾಕಿ ಸಿಲ್ವರ್ ಇಲ್ಲೇ ವರ್ಕ್ ಮಾಡಿದ್ದು. ಅದು ಬಟ್ ಇದಕ್ಕೆ ತುಂಬ ನಮಗೆ ಖುಷಿ ಆಗ್ತಾ ಇದೆ. ಹಾಗೆ ಎಲ್ಲ ಆರ್ಟಿಸನ್ಗೂ ನೋಡಿ ನಮ್ಮ ಮೊಬೈಲ್ನಲ್ಲಿ ನೋಡಿದರೆ ಇತ್ತೀಚೆಗೆ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ತುಂಬ ಹೆಮ್ಮೆ ಆಗ್ತಾ ಇದೆ. ನಾವು ಇಷ್ಟು ಬಿದಿರಿ ಕೆಲಸ ದೊಡ್ಡದು, ಇಷ್ಟು ಕೆಲಸ ನಾವು ಮಾಡ್ತಾ ಇದ್ದಕ್ಕೆ ಇಷ್ಟು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಕಾಣಿಕೆ ಕೊಡ್ತಾ ಇದ್ರಲ್ಲ ಅಂತ ಒಂದು ಹೆಮ್ಮೆನೂ ಆಗ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆದೇಶದ ಮೇರೆಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಹಳೆ ಬಸ್ ನಿಲ್ದಾಣದ ಎದುರಿನ ಬಸವವನದಿಂದ ಹಳೆ ಕೋರ್ಟ್ ವೃತ್ತದವರೆಗೆ ಫ್ಲೈಓವರ್ ಕಾಮಗಾರಿಯನ್ನ ಪರಿಶೀಲಿಸಿ ಅಪೂರ್ಣ ಕಾಮಗಾರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಕಾರ್ಮಿಕರ ಕೊರತೆ ಇರುವ ಬಗ್ಗೆ ಪ್ರತಿಕ್ರಿಯಿಸಿ ಹೆಚ್ಚು ಕಾರ್ಮಿಕರನ್ನ ನೇಮಿಸಿಕೊಂಡು ನಿಗದಿತ ಅವಧಿಯೊಳಗೆ ಕಾಮಗಾರಿ ಮುಗಿಸುವಂತೆ ಗುತ್ತಿಗೆದಾರನಿಗೆ ಸೂಚಿಸಿದ್ದಾರೆ. ಹಳೆ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಬಸ್ಗಳ ನಿಲುಗಡೆಯನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದು, ಗುತ್ತಿಗೆದಾರರ ಬೇಜವಾಬ್ದಾರಿಯಿಂದ ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರಿಗೆ ತೊಂದರೆಯಾಗಿದೆ. 4 ತಿಂಗಳೊಳಗೆ ಈ ಮಾರ್ಗದ ಕಾಮಗಾರಿ ಪೂರ್ಣಗೊಳಿಸಲಾಗುವುದೆಂಬ ಭರವಸೆಯನ್ನು ವ್ಯಾಪಾರಸ್ಥರಿಗೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ವಿಶೇಷವಾಗಿ ಫ್ಲೈಓವರ್ ಕಾಮಗಾರಿ ಭಾಳ ತ್ವರಿತವಾಗಿ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ನಾವೆಲ್ಲ ಅವ್ರ ಜೊತೆ ಕೂಡಿ ನಿರಂತರವಾಗಿ ಸಭೆಗಳನ್ನು ಮಾಡಿ ಇದಕ್ಕೊಂದು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ನಾನು ಕಳೆದ 2 ತಿಂಗಳಿಂದ ಪ್ರತಿ ತಿಂಗಳು ಕೂಡ ಬಂದು ಇದರ ವಿಸಿಟ್ ಮಾಡಿ ಏನೇನು ಇವತ್ತು ಕೆಲಸ ಕಾರ್ಯಗಳು ನಡೆದಿದ್ದಾವೆ, ಯಾವ ಹಂತದಲ್ಲಿ ಕಾಮಗಾರಿಗಳು ನಡೀತಿದ್ದಾವೆ, ನಮ್ಮ ಟೈಮ್ ಬೌಂಡ್ ಲಿಮಿಟ್ನಲ್ಲಿ ಇಂಪ್ಲಿಮೆಂಟ್ ಆಗುತ್ತೋ ಅಥವಾ ಡಿಲೇ ಆಗುತ್ತೋ ಅನ್ನತಕ್ಕಂಥ ನೋಡಿದಂಥದ್ದನ್ನು ಎಲ್ಲವನ್ನು ಕೂಡ ನಾವು ಮಾಡಿದ್ದೀವಿ. ಬೀದರ್ನ ಬಸವ ಕಲ್ಯಾಣ ತಾಲೂಕಿನ ಹಿಪ್ಪರಗ ಗ್ರಾಮದ ರಸ್ತೆ ಕಾಮಗಾರಿ ಚಾಲನೆ ವೇಳೆ ಬಸವ ಕಲ್ಯಾಣದ ಬಿಜೆಪಿ ಶಾಸಕ ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕಲ್ಯಾಣ ಪಥ ಯೋಜನೆಯಡಿ ರಸ್ತೆ ಅಭಿವೃದ್ಧಿಗೆ ಸುಮಾರು 1.54 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಕಾಮಗಾರಿ ವಿಳಂಬದ ಬಗ್ಗೆ ಶಾಸಕ ಶರಣು ಸಲಗರನ್ನ ಕೇಳಲು ಹೋದ ಗ್ರಾಮಸ್ಥರು ಮೇಲೆ ಜನ ಓಟ್ ಹಾಕಿ ಎಂಎಲ್ಎ ಮಾಡಿದ್ದಾರೆ, ನನಗೇನು ಗೊತ್ತಿಲ್ವಾ, ಇನ್ನೂ 25 ವರ್ಷ ಇರಲಿದ್ದೇನೆ, ನಾನೇನು ಹೆದರಿ ಓಡೋದಿಲ್ಲ, ನೀವು ಯಾರ ಮಾತು ಕೇಳಿ ಬಂದಿದ್ದೀರಿ ಎನ್ನುವುದು ನನಗೆ ಗೊತ್ತು, ರಸ್ತೆಯ ಕಾಮಗಾರಿ ಬಗ್ಗೆ ಕೇಳಿದ್ರೆ ಹೇಳ್ತೇನೆ, ರಾಜಕೀಯ ಮಾತನಾಡಿದ್ರೆ ಉತ್ತರಿಸಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಮದ್ಯ ಮಾರಾಟಕ್ಕೆ ನನ್ನ ಸಪೋರ್ಟ್ ಇಲ್ಲ, ನಿಮ್ಮ ನಾಯಕ ಅಥವಾ ಸರ್ಕಾರದ್ದು ಸಪೋರ್ಟ್ ಇದ್ರೆ ನಿಮ್ಮ ನಾಯಕನಿಗೆ ಹೋಗಿ ಹೇಳಿ, ಬಂದ್ ಮಾಡಿಸ್ತಾನೆ ಎಂದು ಪರೋಕ್ಷವಾಗಿ ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್ ವಿರುದ್ಧ ಶರಣು ಸಲಗರ್ ಕಿಡಿಕಾರಿದ್ದಾರೆ. भट्टी 25-30 वर्ष इरादा
ಏನು ಹೆದರು ಓಡೋಲ್ಲ ನಾವು ಉತ್ತರ ಕೊಟ್ಟಿದ್ದೀವಿ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ 9 ತಿಂಗಳ ನಂತರ ಡಾಕ್ಟರ್ ಎಎಂ ಖಾನ್ ಕಾಯಂ ಕುಲಪತಿಯಾಗಿ ಅಧಿಕಾರ ಸ್ವೀಕರಿಸಿದ್ದ ಬೆನ್ನಲ್ಲೇ ಸಂಕಷ್ಟ ಎದುರಾಗಿದೆ. ಡಾಕ್ಟರ್ ಎಂಎಂ ಖಾನ್ ನೇಮಕ ಪ್ರಶ್ನಿಸಿ ಕರ್ನಾಟಕ ವಿಶ್ವವಿದ್ಯಾಲಯ ಕೆಮಿಸ್ಟ್ರಿ ನಿವೃತ್ತ ಪ್ರಾಧ್ಯಾಪಕ ಮಹದೇವಪ್ಪ ಕರಿದುರಗಣ್ಣವರ್ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದು, ರಾಜ್ಯಪಾಲರು ಮತ್ತೆ ಸರ್ಕಾರ ಅರ್ಹತೆ ಸಾಮಾಜಿಕ ನ್ಯಾಯ ಪಾಲಿಸಿಲ್ಲ ಎಂಬ ಆರೋಪ ಮಾಡಿದ್ದಾರೆ. ಅರ್ಜಿ ವಿಚಾರಣೆ ನಡೆಸಿದ ಉಚ್ಚ ನ್ಯಾಯಾಲಯ ಕುಲಪತಿ ನೇಮಕ ಸಂಬಂಧ ಯಾವುದೇ ನಿರ್ಧಾರ ಕಾರ್ಯಗತಗೊಳಿಸದಂತೆ ಮಧ್ಯಂತರ ಆದೇಶವನ್ನ ನೀಡಿದ್ದು, ಜುಲೈ 23ರಂದು ಮುಂದಿನ ವಿಚಾರಣೆಗೆ ಹಾಜರಾಗುವಂತೆ ರಾಜ್ಯಪಾಲರ ಪ್ರತಿನಿಧಿ ಸರ್ಕಾರ, ಕುಲಸಚಿವ ಮತ್ತು ನೂತನ ಕುಲಪತಿಗೆ ಖಾನ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಮೈಸೂರಿನ ಚಿಕ್ಕಳ್ಳಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ನೇಣು ಬಿಗಿದ ಸ್ಥಿತಿಯಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿದ್ದು, ಮೃತ ವ್ಯಕ್ತಿಯ ಹೆಸರು ಮಹದೇವ ಎಂದು ತಿಳಿದು ಬಂದಿದೆ. ಈತ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಮದವನಹಳ್ಳಿ ಗ್ರಾಮದವನು ಎನ್ನಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಆಲನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆತ್ಮಹತ್ಯೆಗೆ ಶಂಕೆ ವ್ಯಕ್ತಪಡಿಸಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕೊಳ್ಳೇಗಾಲ ಮತ್ತು ಹನೂರು ತಾಲೂಕಿನ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರು ಪಟ್ಟಣದ ಎಂಜಿಎಸ್ವಿ ಕಾಲೇಜ್ ಮೈದಾನದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯ ಮೂಲಕ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ತಾಲೂಕು ಕಚೇರಿ ತಲುಪಿ ಗ್ರೇಡ್ 2 ತಹಸೀಲ್ದಾರ್ ಬಿವಿ ಕುಮಾರ್ಗೆ ಮನವಿಯನ್ನ ಸಲ್ಲಿಸಿದ್ರು. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರು ಸಂಘದ ಜಿಲ್ಲಾಧ್ಯಕ್ಷೆ ಕವಿತಾ ಮಾತನಾಡಿ, ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ 40,000ಕ್ಕೂ ಹೆಚ್ಚು ಕಾರ್ಯಕರ್ತರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸಂಘಟನೆ ಜೊತೆಯಲ್ಲಿ ಸಭೆ ನಡೆಸಿದ್ರು. ಈ ವೇಳೆ 12,000 ಗೌರವಧನ ನೀಡಬೇಕೆಂದು ಒತ್ತಾಯ ಮಾಡಿದ್ದು, ಸರ್ಕಾರ 10,000 ಗೌರವಧನ ಮತ್ತು ಕಾಂಪೋನೆಂಟ್ಗಳ ಹೆಚ್ಚುವರಿ ಕೆಲಸದ ಆಧಾರದ ಮೇಲೆ ಹೆಚ್ಚುವರಿ ಇನ್ಸೆಂಟಿವ್ ಕೂಡ ನೀಡಲಾಗುವುದು ಎಂಬ ಭರವಸೆಯನ್ನ ನೀಡಿದ್ದರಿಂದ ಪ್ರತಿಭಟನೆ ಕೈಬಿಡಲಾಗಿತ್ತು. ಆದರೆ ಇದುವರೆಗೂ ಆದೇಶ ಹೊರಡಿಸಿಲ್ಲ. ಬೇಡಿಕೆ ಈಡೇರಿಸದಿದ್ದರೆ ತೀವ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಹೇಳ್ಬೇಕು ಅಂದ್ರೆ ಮನೆ ಮಠ ಬಿಟ್ಟು ಗಂಡ ಮಕ್ಕಳನ್ನ ಬಿಟ್ಟು ಬಾಂತಿರು ಅಂತಿರಲಿಲ್ಲ, ಗರ್ಭಿಣಿ ಅಂತಿರಲಿಲ್ಲ, ಒಂದು ಪರಿಸ್ಥಿತಿಯಲ್ಲೇ ಮಕ್ಕಳನ್ನ ಬಿಟ್ಟು ನಮ್ಮ ಆಶಾ ಕಾರ್ಯಕರ್ತೆಯರು ಹಲವಾರು ಸೇವೆಗಳನ್ನ ಕೊಡೋದ್ರೆ ಅಂಗಗಳನ್ನ ತೊರೆದು ಬಿಟ್ಟು ಅವ್ರನ್ನ ಆರೈಕೆ ಮಾಡೋದ್ರಲ್ಲಿ ನಾವೆಲ್ಲ ಆಶಾ ಕಾರ್ಯಕರ್ತೆಯರು ಮುಂಚೂಣಿಯಲ್ಲಿದ್ದು, ಅದಕ್ಕೆ ನಮ್ಗೆ ಆ ಒಂದು ಹೆಲ್ತ್ ಮಿನಿಸ್ಟರ್ ವಿಶ್ವ ಆರೋಗ್ಯ ಒಂದು ಸಂಸ್ಥೆಯನ್ನು ಕೂಡ ಪ್ರಶಂಸೆಯನ್ನು ಹಾಕಿ ಉಮ್ಮಳೆಯನ್ನು ಸುರಿಸಿದೆ. ಅಂಥ ಟೈಮಲ್ಲಿ ತುಂಬ ಅಚ್ಚುಕಟ್ಟಾಗಿ ನಾವು ಪ್ರಾಣದ ಅಂಗಗಳನ್ನ ತೊರೆದು ನಾವು ಕೆಲಸ ಮಾಡಿಕೊಟ್ಟಿದ್ದೀವಿ. ಆಗ ರಾಜ್ಯ ಸರ್ಕಾರ ಆಶಾಗಳು ಉತ್ತಮವಾಗಿ ಕೆಲಸ ಮಾಡಿದ್ರು. ಆಶಾಗಳಿಲ್ಲ ಅಂದರೆ ಯಾವುದೇ ಒಂದು ಹಳ್ಳಿ ಮಟ್ಟದಲ್ಲಿ ಸ್ಥಳ ಮಟ್ಟದಲ್ಲಿ ಯಾವುದೇ ರಿಪೋರ್ಟ್ ಸಿಕ್ಕಲ್ಲ. ಉತ್ತಮವಾಗಿ ಕೆಲಸ ನಿರ್ವಹಿಸಿದಿರಿ ಅಂತ ನಮ್ಮ ಆಶಾಗಳನ್ನ ಪ್ರಶಂಸೆ ಮಾಡಿದ್ರು. ಆದರೆ ಈಗ ರಾಜ್ಯ ಸರ್ಕಾರ ನಮಗೆ ಕಡೆಗಣಿಸ್ತಾ ಇದೆ. ಅದರಿಂದ ದಯವಿಟ್ಟು ಇನ್ನು ಮುಂದೆ ಹಂಗೆ ಮಾಡದಂಗೆ ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಉತ್ತಮವಾದ ಒಂದು ನಿರ್ಧಾರ ನಾವು ಕೈಗೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಹಾಗೂ ಸ್ಥಳೀಯ ರಾಜ್ಯ ಸರ್ಕಾರ ಕಾಶ್ಮೀರ ಹಿಂದೂಗಳಿಗೆ ರಕ್ಷಣೆ ಹಾಗೂ ಸವಲತ್ತುಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿ ಕಾನೂನು ಕಾಶ್ಮೀರ ಸಂಘಟನೆ ಜುಲೈ 13ರಂದು ಕಾಶ್ಮೀರದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ತಾವು ಬೆಂಬಲ ನೀಡುವುದಾಗಿ ಶ್ರೀರಾಮ ಸೇನಾ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ತಿಳಿಸಿದ್ರು. ಕಳೆದ 35 ವರ್ಷಗಳಿಂದ 5 ಲಕ್ಷಕ್ಕೂ ಅಧಿಕ ಕಾಶ್ಮೀರ ಹಿಂದೂಗಳು ಅತಂತ್ರರಾಗಿದ್ದಾರೆ. ತಮ್ಮ ಮೂಲ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮನೆ, ದೇವಸ್ಥಾನ ಪುನಃ ನಿರ್ಮಿಸಲಾಗ್ತಾ ಇಲ್ಲ. ಅವರ ತೋಟ ಗದ್ದೆಗಳನ್ನು ಪಡೆಯಲಾಗುತ್ತಿಲ್ಲ. ಅವರಿಗೆ ಯಾವುದೇ ಒಂದು ಸವಲತ್ತನ್ನು ಕೂಡ ಸಿಗ್ತಾ ಇಲ್ಲ. ಈ ಕುರಿತು ಸಮಾವೇಶದಲ್ಲಿ ಚರ್ಚೆಯನ್ನ ಮಾಡಲಾಗುತ್ತದೆ ಎಂದಿದ್ದಾರೆ. ಇನ್ನು ಪಹಲ್ಗಾಮ್ ಘಟನೆಯ ನಂತರ ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಎಲ್ಲ ರೀತಿಯ ಬಹಿಷ್ಕಾರ ಹಾಕಿದೆ. ಹೀಗಿರುವಾಗ ಪಾಕಿಸ್ತಾನದ ಜೊತೆ ಹಾಕಿ ಆಟವನ್ನ ಬಾಂಗ್ಲಾದೇಶದ ಜೊತೆಗೆ ಕ್ರಿಕೆಟ್ ಆಟವಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಖಂಡನೀಯ. ಕೂಡಲೇ ಈ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯಬೇಕೆಂದು ಆಗ್ರಹಿಸಿದ್ದಾರೆ. ನನ್ನ ಅನಿಸಿನ ಮಟ್ಟಿಗೆ ಕೇಂದ್ರ ಸರ್ಕಾರದ ಒಂದು ವಿಫಲ ಇದೆ ಈ ವಿಷಯದಲ್ಲಿ. ನಾನು ಹೇಳ್ತಾ ಇರೋದು ಕಾಶ್ಮೀರಿ ಹಿಂದೂಗಳ ಅವರ ನೋವು, ಅವರ ವೇದನೆ ಏನಿದೆ, ಯಾವುದೋ ಒಂದು ಎಲ್ಲೋ ಬೆಳಗಾಂನಿಂದ ಧಾರವಾಡಕ್ಕೆ ಒಬ್ಬ ಸರ್ಕಾರಿ ನೌಕರನ ಟ್ರಾನ್ಸ್ಫರ್ ಆದರೆ ಅವನು ಬೆಳಗಾವಿನಲ್ಲೇ ಇರಬೇಕು, ನನ್ನ ಸ್ವಂತ ಊರು ಬೆಳಗಾವಿ ಅಂತ ಅನ್ನುವಂಥ ದೃಷ್ಟಿಕೋನದಿಂದ, ಅಂದರೆ ಸ್ವಂತ ಊರು, ಸ್ವಂತ ಹುಟ್ಟಿದ ಸ್ಥಳ, ನನ್ನ ಮಕ್ಕಳು ನನ್ನ ಮನೆ ಇಲ್ಲೇ ಇದೆ, ನನ್ನ ತಂದೆ ತಾಯಿ ಇಲ್ಲೇ ಇದ್ದಾರೆ ಅಂತ ಹೇಳಿ ಬರೀ ಬೆಳಗಾಂ ಟು ಧಾರವಾಡ ಟ್ರಾನ್ಸ್ಫರ್ ಆದರೆ ದೊಡ್ಡ ಪ್ರಮಾಣದಲ್ಲಿ ಅವರು ಪ್ರಯತ್ನ ಮಾಡ್ತಾರೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗಳ ಪ್ರಚಾರದ ಸಲುವಾಗಿ ಬೀದರ್ನ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ 5 ವಾಹನಗಳಿಗೆ
ಚಾಲನೆ ನೀಡಿದ ಬಳಿಕ ಸಂಸದ ಸಾಗರ್ ಖಂಡ್ರೆ ಮಾತನಾಡಿ, ರೈತರ ಬೆಳೆ ನಾಶ, ಹಾನಿ, ಅತಿವೃಷ್ಟಿಯಿಂದ ನಷ್ಟದಲ್ಲಿರುವ ರೈತರಿಗೆ ಪರಿಹಾರ ಸಿಗಲೆಂಬ ಉದ್ದೇಶದಿಂದ ವಿಮಾ ಯೋಜನೆ ಜಾರಿಗೆ ತರಲಾಗಿತ್ತು. ಇದರ ಅನುಕೂಲ ಪಡೆಯಲು ವಿಮೆ ಮಾಡಿಸಿ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ರೋಜ್ಗಾರ್ ಯೋಜನೆಯ ವಾಹನಗಳಿಗೆ ಚಾಲನೆಯನ್ನ ನೀಡಿದೆ ಎಂದಿದ್ದಾರೆ. ಚುನಾವಣೆ ವೇಳೆ ಸೊಂಪು ವಿಮಾ ಕಂಪನಿ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಆರೋಪ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿ, ರೈತರ ಸಮಸ್ಯೆ ಏನೇ ಇದ್ರೂ ಬಗೆಹರಿಸುವ ಕೆಲಸ ಮಾಡ್ತೀವಿ, ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಜೊತೆ ಮಾತನಾಡಿದ್ದೇನೆ ಎಂದಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಗುಡ್ಡದ ಮುತ್ತಹಳ್ಳಿ ಗ್ರಾಮದ ಮಾಂತನಗೌಡ ಪಾಟೀಲ್ ಎಂಬುವರ ಮನೆಯಲ್ಲಿ ಸತತ 3 ದಿನಗಳಿಂದ ಒಂದೇ ಜಾಗದಲ್ಲಿ ಬೀಡಿ ಬಿಟ್ಟು ಮನೆ ಮಂದಿ ನಿದ್ದೆಗೆಡಿಸಿದಂತ ಜೋಡಿ ಹಾವುಗಳು ಕೊನೆಗೂ ಸೆರೆ ಸಿಕ್ಕಿವೆ. ಮಾಹಿತಿ ತಿಳಿದ ಉರಗ ಪ್ರೇಮ ರಮೇಶ್ ಗ್ರಾಮಕ್ಕೆ ಭೇಟಿ ನೀಡಿ ಹಾವುಗಳನ್ನ ಹಿಡಿದಿದ್ದು ಕುಟುಂಬದವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಹಿಡಿದ ಹಾವುಗಳನ್ನ ರಮೇಶ್ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬಂದಿದ್ದಾರೆ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಹುಯಿಲ್ದೊರೆ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರದಲ್ಲಿ ವೈದ್ಯರು ಸಿಬ್ಬಂದಿ ಇಲ್ಲದೆ ಜನ ಪರದಾಡುತ್ತಿರುವುದು ಒಂದು ಕಡೆಯಾದರೆ ಆಸ್ಪತ್ರೆಯ ಸುತ್ತಮುತ್ತ ಸ್ವಚ್ಛತೆ ಅನ್ನುವುದು ಕನಸಾಗಿಬಿಟ್ಟಿದೆ. ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ರೋಗಿಗಳು ಉಪ ಪ್ರಾಥಮಿಕ ಕೇಂದ್ರಕ್ಕೆ ಬರ್ತಾ ಇದ್ದು ವೈದ್ಯರಿಲ್ಲದೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ದೊರೆಯದೆ ರೋಗಿಗಳು ನರಳಾಡುತ್ತಿದ್ದಾರೆ. ಸರ್ಕಾರ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಹೋಬಳಿಗೊಂದು ಉಪ ಪ್ರಾಥಮಿಕ ಆರೋಗ್ಯ ಕೇಂದ್ರ ತೆರೆಯಲಾಗಿದ್ದು ವ್ಯವಸ್ಥೆ ಇಲ್ಲದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕೈ ಕಾಲು ಸುಸ್ತು ಸೋಲು, ಹೊರಗಂದೊಳಗೆ ಜ್ವರ ಬರೋದು, ನಡೆಯಕ್ಕಾಗಲ್ಲ, ಕೈ ಕಾಲು ಸುಸ್ತು ಸೋಲು. ಅಲ್ಲ ಎಷ್ಟು ದಿನ ಬರ್ತಾ ಇದೀರಿ ಇಲ್ಲಿಗೆ? ಆಲೆ 8 ದಿವಸದಿಂದ ಬರ್ತಾ ಇದೀವಿ. ಡಾಕ್ಟ್ರು ಬಂದಿಲ್ಲ. ಬಂದಿಲ್ಲ ಸರ್. ಕರ್ನಾಟಕದ ಗಡಿಭಾಗ ಪಂಡ್ರಾಪುರದಲ್ಲಿ ಆಷಾಢ ಏಕಾದಶಿ ಪ್ರಯುಕ್ತ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಗೋವಾ, ತೆಲಂಗಾಣ ರಾಜ್ಯಗಳ ಲಕ್ಷಾಂತರ ಭಕ್ತರು ಬಂದು ವಿಠ್ಠಲ ರುಕ್ಮಿಣಿ ದರ್ಶನವನ್ನ ಪಡೆಯುತ್ತಿದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ದಂಪತಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಕಾಕಡ ಆರತಿ ಸಲ್ಲಿಸಿದ ಬಳಿಕ ಭಕ್ತರಿಗೆ ದರ್ಶನ ಅವಕಾಶವನ್ನ ಕಲ್ಪಿಸಲಾಗಿದೆ. ಭಕ್ತರು ಚಂದ್ರಭಾಗಾ ನದಿಯಲ್ಲಿ ಮಿಂದು ನದಿಗೆ ವಿಶೇಷ ಪೂಜೆ ಸಲ್ಲಿಸಿ ಆರತಿ ತೇಲಿ ಬಿಟ್ಟ ನಂತರ ಸರದಿಯಲ್ಲಿ ನಿಂತು ದೇವರ ದರ್ಶನ ಪಡೆದರು. ವಿಠ್ಠಲನಿಗೆ ಬಗೆ ಬಗೆಯ ಪುಷ್ಪಾಲಂಕಾರ, ವಿಶೇಷ ಪೂಜೆ ನಡೆದವು. ಭಕ್ತರು ಹಾಡುತ್ತಾ ಕುಣಿಯುತ್ತಾ ಭಜನೆ, ನಾಮ ಸಂಕೀರ್ತನೆಗಳನ್ನ ಹೇಳುತ್ತಾ ಮೈಮರೆತಿದ್ದಾರೆ. ಜಿಲ್ಲಾಡಳಿತ ಸುರಕ್ಷತೆ ದೃಷ್ಟಿಯಿಂದ 300 ಸಿಸಿಟಿವಿ ಕ್ಯಾಮೆರಾ, 65 ಎಕರೆ ಜಾಗದಲ್ಲಿ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಜೊತೆಗೆ ಶೌಚಾಲಯ ಹಾಗೂ ಸ್ನಾನದ ಗೃಹ, ಕುಡಿಯುವ ನೀರು, ಆರೋಗ್ಯ, ವೈದ್ಯಕೀಯ ವ್ಯವಸ್ಥೆ, ಮಹಿಳಾ ಭಕ್ತರಿಗೆ ಪ್ರತ್ಯೇಕವಾಗಿ ಶೌಚಾಲಯ ವ್ಯವಸ್ಥೆಯನ್ನ ಮಾಡಲಾಗಿದೆ. कैसा लग रहा है? ये बहुत अच्छा लग रहा है। तो कितना हमसे भी आदमी घुटना ही जाता है। ಮೈಸೂರು ತಾಲೂಕಿನ ದಾಸನಕೊಪ್ಪಲು ಗ್ರಾಮದ ಮನೆಯೊಂದರಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತು. ಮನೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು 6 ಮಂದಿ ಪುರುಷರು ಮತ್ತು 2 ಮಹಿಳೆಯನ್ನ ವಶಕ್ಕೆ ಪಡೆದಿದ್ದಾರೆ. ಮೈಸೂರಿನ ಒಡನಾಡಿ ಸಂಸ್ಥೆಯ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದು ದಂಧೆ ನಡೆಸ್ತಾ ಇದ್ದಂತ ಮುಖ್ಯ ಆರೋಪಿ ಮಂಜು ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಇದಿಷ್ಟೇ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್. ಇದು ಜನರ ಧ್ವನಿ.